ಪ್ರಿಯ ದೇವಜನರೇ, ನಮ್ಮ ಕುಟುಂಬ ಎನ್ನುವಂಥ ಸಂಚಿಕೆಗೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇದೊಂದು ಅದ್ಭುತವಾದಂತಹ ಒಂದು ಸಮಯ. ದೇವರು ಕುಟುಂಬವನ್ನು ಒಂದು ಮಾಡಿದ ಆತನೇ. ಮನುಷ್ಯನು ಒಂಟಿಗನಾಗಿರುವುದು ಸರಿಯಲ್ಲ ಎಂದು ಹೇಳಿ ಅವನಿಗೆ ಸರಿ ಬೀಳುವಂತಹ ಸಹಕಾರಿಯನ್ನು ಉಂಟು ಮಾಡಿದ ಆತನೇ. ಸೊ ಆ ರೀತಿಯಾಗಿರುವಂಥ ಸಮಯದಲ್ಲಿ ಆತನ ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿಸುವ ಆತನು. ಸೊ ದೇವರ ಮೈಂಡಲ್ಲಿ, ಆತನ ಮನಸ್ಸಿನಲ್ಲಿ ಕುಟುಂಬ ಎಂದು ಹೇಳೋದಾದರೆ ಆತನ ಮನಸ್ಸಿನಲ್ಲಿ ಇರುವಂಥದ್ದೇ ಬೇರೆ. ಅದಕ್ಕೋಸ್ಕರನೇ ಮನುಷ್ಯನಿಗೆ ಸರಿಯಾದ ಸಹಕಾರಿಯನ್ನು ಆತನು ಉಂಟು ಮಾಡಿದ್ರು. ಒಂದು ಸ್ತ್ರೀಗೆ ಪುರುಷನನ್ನು, ಒಂದು ಪುರುಷನಿಗೆ ಸ್ತ್ರೀಯನ್ನು ಸರಿಯಾದ ರೀತಿಯಲ್ಲಿ ಮ್ಯಾಚ್ ಮಾಡುವ ಆತನು ದೇವರಾಗಿದ್ದಾರೆ. ಇವತ್ತು ಈ ಮ್ಯಾಚಿಂಗ್ಗೆ ಬಹಳಷ್ಟು ಮ್ಯಾಚಿಂಗ್ ಅಂತ ಹೇಳಬೇಕಾದ್ರೆ ಅನೇಕರು ಮ್ಯಾಟ್ರಿಮನಿಗಳಲ್ಲಿ ಹೋಗ್ತಾರೆ. ಅನೇಕ ರೀತಿಯಲ್ಲಿ ಇದು ಯಾವುದಕ್ಕೂ ನಾನು ವಿರೋಧ ಅಲ್ಲ, ಬಟ್ ನಾನು ಹೇಳ್ತಾ ಇರೋದು ಏನಂತಂದರೆ ದೇವರು ನಮಗೆ ಮ್ಯಾಚ್ ಮಾಡಬೇಕಾಗಿರೋದು ಬಹಳ ಮುಖ್ಯ. ಯಾಕಂದರೆ ದೇವರು ಒಂದು ಮಾಡಿದಂಥದ್ದು ಇನ್ನು ಮುಂದೆ ಒಂದು ಮಾಡುವಂಥದ್ದು ಯಾವತ್ತೂ ಸಹ ಅದು ವಿಭಜನೆಗೊಳ್ಳೋದಿಲ್ಲ. ಸೊ ಅದರಿಂದ ದೇವರು ನಮ್ಮ ಕುಟುಂಬವನ್ನು ಆತನೇ ಮ್ಯಾಚ್ ಮಾಡಿದ್ದಾರೆ ಅಂತ ನಾನು ವಿಶ್ವಾಸಿಸ್ತಾ ಇದ್ದೀನಿ. ನಿಮ್ಮ ಕುಟುಂಬವನ್ನು ಗಂಡ ಹೆಂಡತಿಯಾಗಿ ನಿಮ್ಮನ್ನು ಮಾರ್ಪಡಿಸಿರೋದು ದೇವರಾಗಿದ್ದಾರೆ. ಸೊ ಅದರಿಂದ ದೇವರ ಕರದಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟು ನೀವು ನಡಿಬೇಕಾಗಿರೋದು ಬಹಳ ಮುಖ್ಯವಾದದ್ದು. ಇವತ್ತೊಂದು ಮುಖ್ಯವಾದಂಥ ಕಾರ್ಯವನ್ನು ನಾನು ಈ ಸಮಯದಲ್ಲಿ ನಿಮ್ಮ ಮುಂದೆ ನಾನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಯಾಕಂದರೆ ಕುಟುಂಬದ ಮೇಲೆ ದೇವರಿಗೆ ಒಂದು ವಿಶೇಷವಾದಂಥ ಒಂದು ಪ್ರೀತಿ ಇದೆ. ಕುಟುಂಬವನ್ನು ಪ್ರೀತಿಸುವಾತನು. ನೀವು ಸತ್ಯವೇದದಲ್ಲಿ ಇವತ್ತು ನಮ್ಮ ಜೀವಿತದ ಒಂದು ಕಾರ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಕುಟುಂಬಗಳಲ್ಲಿ ದೇವರು ಆತನು ಅದ್ಭುತಗಳನ್ನು ಮಾಡಬೇಕಂತ ಕಾಯ್ತಾ ಇದ್ದಾರೆ ನಮ್ಮ ಕುಟುಂಬಗಳಲ್ಲಿ. ಸೊ ಸತ್ಯವೇದದಲ್ಲಿ ಅನೇಕ ಫ್ಯಾಮಿಲಿಗಳನ್ನ ಇವತ್ತು ನಾವು ನೋಡೋರಾಗಿದ್ದೀವಿ. ಅದರಲ್ಲಿ ಒಂದೊಂದು ಫ್ಯಾಮಿಲಿಯಲ್ಲಿ ನಡೆದಿರುವಂಥ ಅದ್ಭುತಗಳಿಗೆ ನೋಡ್ರಿ, ಒಬ್ಬೊಬ್ಬ ವ್ಯಕ್ತಿಗಳಿಗೆ ನಡೆದಿರುವಂತಹ ಅದ್ಭುತಗಳ ಹಿಂದೆ ದೊಡ್ಡ ಅದ್ಭುತಗಳು, ಸಾಧಾರಣವಾದ ಅದ್ಭುತಗಳಲ್ಲ, ಅದು ಮಿರಕಲ್ಸ್ಗಳು, ಸೈನ್ಸ್ಗಳು, ವಂಡರ್ಸ್ಗಳು, ಸೂಚಕ ಕಾರ್ಯಗಳು ಆ ಕುಟುಂಬದಲ್ಲಿ ನಡೀಲಿಕ್ಕೆ ಕಾರಣ ಏನಂತಂದರೆ ಕುಟುಂಬ ಪೂರ್ತಿಯಾಗಿ ಒಂದಾಗಿ ನಿಂತಿದ್ದರಿಂದಲೇ. ಇವತ್ತು ನನ್ನನ್ನು ಆಲಿಸ್ತಿರುವಂಥ ದೇವ ಜನಗಳೇ, ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತಗಳನ್ನ ಎದುರು ನೋಡ್ತಾ ಇದ್ದೀರಾ? ನಿಮ್ಮ ಕುಟುಂಬದಲ್ಲಿ ಅದ್ಭುತಗಳು ನಡಿಬೇಕು ಅಂತ ದೇವರು ಎದುರು ನೋಡ್ತಾ ಇದ್ದೀರಾ? ಇಲ್ಲಾಂದರೆ ಕೆಲವೊಂದು ಸಮಯದಲ್ಲಿ ಯಾಕೆ ನನ್ನ ಜೀವಿತದಲ್ಲಿ ಅದ್ಭುತ ಇನ್ನೂ ಸಹ ನಡೀತಾ ಇಲ್ಲ ಎಂದು ನೀವು ಸೋತೋಗಿದ್ದೀರಾ? ಬಟ್ ಇವತ್ತು ನಿಮ್ಮ ಲೈಫಲ್ಲಿ ಬಹಳ ಮುಖ್ಯವಾಗಿ ನೀವು ತಿಳಿದಿರಬೇಕಾಗಿರುವಂಥ ಕಾರ್ಯ ಏನಂತಂದರೆ, ನಿಮ್ಮ ಅದ್ಭುತಗಳು ನಿಮ್ಮ ಕೈಲೇ ಇದೆ. ನಿಮ್ಮ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ಆತನು ನಿಮ್ಮ ಒಳಗಡೆ ವಾಸವಾಗಿದ್ದಾರೆ. ಸೊ ಆ ರೀತಿಯಾಗಿರಬೇಕಾದ್ರೆ ಆತನ ಇವತ್ತಿಗೂ ಸಹ ಆತನ ಅದ್ಭುತಗಳನ್ನು ಮಾಡಲು ಶಕ್ತನಾಗಿರುವಂಥ ದೇವರು. ಆದರೆ ಇದಕ್ಕೆ ಬೇಕಾಗಿರುವಂತಹ ಬಹಳ ಮುಖ್ಯವಾದಂಥ ಕಾರ್ಯ ಏನಂತಂದರೆ, ನಾವು ಕುಟುಂಬವಾಗಿ ದೇವರನ್ನ ನಾವು ಸ್ವೀಕರಿಸ್ಕೊಂಡಿದ್ದೀವ. ಕುಟುಂಬವಾಗಿ ದೇವರ ಸಮ್ಮುಖದಲ್ಲಿ ಯಾವಾಗಲೂ ನಾವು ಆತನ ಸಮ್ಮುಖದಲ್ಲಿ ಬರ್ತಾ ಇದ್ದೀವ. ಕುಟುಂಬವಾಗಿ ಆತನ ನಾವು ಹುಡುಕ್ತಾ ಇದ್ದೀವ ಎನ್ನುವಂಥದ್ದು ಬಹಳ ಮುಖ್ಯ. ಕುಟುಂಬವಾಗಿ ನಾವು ಡಿಪೆಂಡ್ ಆಗಿರೋದು ಯಾರ ಮೇಲೆ? ನಾವು ಕುಟುಂಬವಾಗಿ ನಾವು ಕೂಡಿ ಬರ್ತಾ ಇರೋದು, ನಾವು ಮಾತಾಡ್ತಿರೋದು, ಬೇರೆಯವ್ರ ಸಹಾಯವನ್ನು ತೆಗೆದುಕೊಳ್ತಾ ಇರೋದು, ಯಾರ ಹತ್ರ ನಾವು ಹೋಗ್ತಾ ಇದ್ದೀವಿ ಎನ್ನುವಂಥ ಕಾರ್ಯಗಳು ಬಹಳ ಮುಖ್ಯವಾದದ್ದಾಗಿದೆ. ಬನ್ನಿ, ಕೆಲವೊಂದು ಕುಟುಂಬಗಳನ್ನು ಸತ್ಯವೇದದಲ್ಲಿ ಈ ಸ್ಥಳದಲ್ಲಿ ನಾವು ನೋಡೋಣ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಯೋಹಾನ ಬರೆದಿರುವಂತಹ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಆ ಸ್ಥಳದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು, ಕಾನಾ ಊರಿನಲ್ಲಿ ಆ ಸ್ಥಳದಲ್ಲಿ ಮದುವೆ ಆದಂಥ ಕಾರ್ಯಗಳನ್ನ ಕುರಿತು ನೋಡ್ತಾ ಇದ್ದೀವಿ. ಯೇಸು ಸಹ ಆ ಮದುವೆ ಮನೆಗೆ ಆತನು ಒಂದು ಮುಖ್ಯ ಗೆಸ್ಟಾಗಿ ಆತನಿಗೊಂದು ಇನ್ವಿಟೇಷನ್ ಇತ್ತು. ಯೇಸುವಿನ ಜೊತೆಯಲ್ಲಿ ಯೇಸುವಿನ ತಾಯಿ ಮತ್ತು ಆತನ ಶಿಷ್ಯಂದ್ರಗಳು ಎಲ್ಲರೂ ಸಹ ಆ ಸ್ಥಳದಲ್ಲಿ ಬಂದಿದ್ದರು. ಒಂದು ವೇಳೆ ಯೇಸು ಆ ಮದುವೆ ಮನೆಗೆ ಬಂದಿದ್ದರಿಂದ ಜನಗಳು ಅನೇಕ ಬಂದಿರ್ಬೋದು ಆ ಸ್ಥಳದಲ್ಲಿ. ಸೊ ಆ ರೀತಿಯಾಗಿ ಇರಬೇಕಾದ್ರೆ ಹೇಗೋ ಮದುವೆ ಮನೆಯಲ್ಲಿ ದ್ರಾಕ್ಷಾರಸವು ಖಾಲಿಯಾಯಿತು. ಒಂದು ಕೊರತೆ ಬಂತು. ನೋಡ್ರಿ, ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯ ನೀವು ತಿಳಿದಿರಬೇಕಾಗಿದೆ. ಕೊರತೆಗಳು ಬರುವಂಥ ಸಮಯದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಫ್ಯಾಮಿಲಿಲಿ ಪ್ರಾಬ್ಲಮ್ಸ್ಗಳು ಬರಬೇಕಾದ್ರೆ, ಅದು ಮದುವೆ ವಿಷಯ ಆಗಿರ್ಬೋದು, ನಿಮ್ಮ ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಹಣಕಾಸಿನ ವಿಷಯಗಳಾಗಿರ್ಬೋದು, ಒಂದು ವೇಳೆ ಶರೀರದಲ್ಲಿರುವಂತಹ
ಒಂದು ವೇಳೆ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಯಾವುದೇ ರೋಗಗಳಾಗಿರ್ಬೋದು, ಕುಟುಂಬದ ಸಮಸ್ಯೆಗಳಾಗಿರ್ಬೋದು, ದುರಾತ್ಮಗಳ ಸಮಸ್ಯೆಗಳಾಗಿರ್ಬೋದು, ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಯಾವುದೇ ಆದ್ರೂ ಸಹ ನಾವು ತಿಳಿದಿರಬೇಕಾಗಿರುವಂಥ ಬಹಳ ಮುಖ್ಯವಾಗಿ ಯೇಸು ನಿಮ್ಮ ಕುಟುಂಬದ ದೋಣಿಯಲ್ಲಿ ಇರುವುದನ್ನು, ನಿಮ್ಮ ಕುಟುಂಬದ ನಾವೆಯಲ್ಲಿ ಆತನ ಇರುವುದನ್ನು ನೀವು ಯಾವತ್ತೂ ಸಹ ಮರಿಬಾರ್ದು. ಯೇಸುವನ್ನು ನಮ್ಮ ಕುಟುಂಬಗಳಲ್ಲಿ ಒಂದು ಗೆಸ್ಟಾಗಿ ನಾವು ನೋಡಬಾರ್ದು. ಮದುವೆ ಮನೆಯಲ್ಲಿ 2ನೇ ಅಧ್ಯಾಯದಲ್ಲಿ ಯೋಹಾನದಲ್ಲಿ ನೋಡ್ತಾ ಇದ್ದೀವಿ, ಯೇಸು ಒಂದು ಗೆಸ್ಟಾಗಿ ಇನ್ವೈಟ್ ಮಾಡಲ್ಪಟ್ಟರು. ಬಟ್ ಇವತ್ತು ಯೇಸು ಗೆಸ್ಟಾಗಿ ಅಲ್ಲ, ಪ್ರಭಾವದ ನಿರೀಕ್ಷೆ ಆಗಿರುವಂಥ ಕ್ರಿಸ್ತನು ನಮ್ಮ ಒಳಗಡೆ ಸದಾಕಾಲ ವಾಸವಾಗಿದ್ದಾರೆ. ಆತನು ಯಾವಾಗಲೂ ನಮ್ಮ ಒಳಗಡೆ ವಾಸವಾಗಿರುವ ಆತನು. ಸೊ ಆ ರೀತಿಯಾಗಿ ಇರಬೇಕಾದ್ರೆ ಆತನನ್ನು ನಾವು ಗೆಸ್ಟಾಗಿ ನೋಡಬಾರ್ದು. ನಾವು ಆತನನ್ನು ನೋಡಬೇಕಾಗಿರೋದು ನಮ್ಮ ಮನೆಯ ಮೊದಲ ವ್ಯಕ್ತಿಯಾಗಿ, ಆತನಿಗೆ ಕೊಡಬೇಕಾಗಿರುವಂಥ ಪ್ರಿಯಾರಿಟಿ, ಆತನಿಗೆ ಕೊಡಬೇಕಾಗಿರುವಂಥ ನಾವು ಆ ಸ್ಥಾನ ಎನ್ನುವುದು ಆತನನ್ನು ಮೊದಲನೇ ವ್ಯಕ್ತಿಯಾಗಿ ನೋಡಬೇಕು. ಒಂದು ಮನೆಯಲ್ಲಿ ನೀವು 2 ಇರ್ಬೋದು, 3 ಇರ್ಬೋದು, 4 ಜನ ಇರ್ಬೋದು, ಇನ್ನೂ ಜಾಸ್ತಿ ಇರ್ಬೋದು. ಎಷ್ಟೇ ಜನ ಇದ್ದರೂ ಸಹ ನೀವು ತಿಳ್ಕೊಳ್ರಿ, ನಿಮ್ಮ ಮನೆಯಲ್ಲಿ ಯೇಸು ಆತನು ನಿಮ್ಮ ತಲೆಯಾಗಿ, ನಿಮ್ಮ ತಂದೆಯಾಗಿ, ನಿಮ್ಮ ಸಹೋದರನಾಗಿ, ನಿಮ್ಮ ಗುರುವಾಗಿ, ಆಮೇಲೆ ನಿಮ್ಮ ದೇವರಾಗಿ ಯೇಸು ನಿಮ್ಮ ಕುಟುಂಬದಲ್ಲೇ ಆತನು ಇದ್ದಾರೆ ಎನ್ನುವುದನ್ನು ನೀವು ಯಾವತ್ತೂ ಸಹ ಮರಿಬಾರ್ದು. ಯೇಸುವಿಗೆ ಮೊದಲನೇದಾಗಿ ಈ ಮದುವೆ ಮನೆಯಲ್ಲಿ ಪ್ರಾಬ್ಲಮ್ ಬರಬೇಕಾದ್ರೆ ಆ ಮದುವೆ ಮನೆಯ ಇನ್ಚಾರ್ಜರ್ ಯಾರಿದ್ದಾನೆ ಅವ್ರ ಹತ್ರ ಹೋಗೋದಕ್ಕಿಂತಲೂ ಹೆಚ್ಚಾಗಿ ಮೊದಲನೇದಾಗಿ ಫ್ಯಾಮಿಲಿ ಮೆಂಬರ್ಸ್ಗಳು ಮರಿಯಳ ಹತ್ರ ಹೋದರು. ಮರಿಯಳು ಯೇಸುವಿನ ಕಡೆಗೆ ಅವ್ರು ಕನೆಕ್ಟ್ ಮಾಡಿದ್ರು. ಯೇಸುವಿನ ತಾಯಿ ಮರಿಯಳು ಅವ್ರು ಏನು ಹೇಳ್ತಾರೋ ಅದನ್ನು ಮಾಡ್ರಿ ಅಂತ ಹೇಳಿದ್ರು. ಹಲ್ಲೆಲೂಯಾ. ಸೊ ನಿಮ್ಮ ಜೀವಿತದಲ್ಲಿ ಇಲ್ಲಿರುವಂಥ ಪ್ರತಿಯೊಂದು ಪ್ರಾಬ್ಲಮ್ಗಳು, ನೀವು ಹಾದು ಹೋಗ್ತಿರುವಂಥ ಪ್ರತಿಯೊಂದು ಸಮಸ್ಯೆಗಳು ಮೊದಲನೇದಾಗಿ ಯೇಸುವಿನ ಕೈಯಲ್ಲಿ ಬರಲಿ. ಯಾವುದೋ ಡಾಕ್ಟರ್ಸ್ಗಳ ಕೈಯಲ್ಲಿ ಹೋಗೋದಕ್ಕಿಂತ ಮೊದಲು, ಯಾರೋ ಒಬ್ಬ ಫೈನಾನ್ಷಿಯರ್ ಹತ್ರ ಹೋಗೋದಕ್ಕಿಂತ ಮೊದಲು, ಯಾರೋ ಒಬ್ಬರು ಮನುಷ್ಯರುಗಳ ಹತ್ರ ಹೋಗೋದಕ್ಕಿಂತ ಮೊದಲನೇದಾಗಿ ನಿಮ್ಮ ಪ್ರಾರ್ಥನೆಯ ವಿಜ್ಞಾಪನೆಗಳು, ನಿಮ್ಮ ಪ್ರಾಬ್ಲಮ್ಸ್ಗಳು ಯೇಸುವಿನ ಕರದಲ್ಲಿ ಬರಲಿ. ಯೇಸುವಿನ ಬಳಿಗೆ ನೀವು ಆತನಿಗೆ ಸಂಪೂರ್ಣವಾಗಿ ನಿಮ್ಮನ್ನು ಒಪ್ಪಿಸ್ಕೊಡ್ಬೇಕು. ನಿಮ್ಮ ಪ್ರಾಬ್ಲಮ್ಸ್ಗಳನ್ನ ಆತನಿಗೆ ಹ್ಯಾಂಡ್ ಓವರ್ ಮಾಡಿರಿ. ಆತನ ನಿಮಗೋಸ್ಕರ ಕಾರ್ಯಗಳನ್ನು ಮಾಡಲು ಶಕ್ತನಾದ ಆತನು. ಮದುವೆ ಮನೆಯಲ್ಲಿ ಆ ಸ್ಥಳದಲ್ಲಿ ಪ್ರಾಬ್ಲಮ್ ಬರಬೇಕಾದ್ರೆ, ಸಮಸ್ಯೆಗಳಿರಬೇಕಾದ್ರೆ ಕುಟುಂಬ ಪೂರ್ತಿಯಾಗಿ ಯೇಸುವಿನ ಬಳಿಗೆ ಬಂದರು. ದಯವಿಟ್ಟು ಒಂದು ಕಾರ್ಯ ನಾವು ತಿಳಿದಿರಬೇಕಾಗಿದೆ. ಇವತ್ತು ನಮ್ಮ ಕುಟುಂಬ ಯಾರೋ ಒಬ್ಬರು ಇಬ್ಬರು ಅಲ್ಲ, ನಾವೆಲ್ಲರೂ ಕುಟುಂಬವಾಗಿ ಸೇರಿ ಯೇಸುವಿನ ಪಾದವನ್ನು ಹುಡುಕಬೇಕಾಗಿದೆ. ಪಾದದಲ್ಲಿ ನಾವು ಕುಳಿತುಕೊಳ್ಬೇಕು. ಯೇಸುವಿನ ಮುಖವನ್ನು ನಾವು ಹುಡುಕಬೇಕು. ಯೇಸುವಿನ ಸಮ್ಮುಖದಲ್ಲಿ ನಾವು ಸೇರಿ ಬರಬೇಕು. ಯೇಸುವಿನ ಸಮ್ಮುಖದಲ್ಲಿ ನಾವು ಹೋರಾಡಬೇಕು. ದೇವರ ಸಾನ್ನಿಧ್ಯ ನಿಮ್ಮ ಮೇಲೆ ಆವರಿಸುವವರೆಗೂ, ದೇವರ ಶಬ್ದ ನೀವು ಕೇಳುವವರೆಗೂ, ದೇವರ ಕರವು ನಿಮ್ಮ ಮೇಲೆ ವ್ಯಾಪರಿಸುವವರೆಗೂ, ದೇವರ ಸಮಾಧಾನ ನಿಮ್ಮ ಹೃದಯದಲ್ಲಿ ಆಳ್ವಿಕೆ ಮಾಡುವವರೆಗೂ ಆತನ ಸಮ್ಮುಖದಲ್ಲೇ ನೀವು ಕುಳಿತಿರಬೇಕಾಗಿದ್ರೆ ಕುಟುಂಬವಾಗಿ ನೀವು ಆತನ ನೋಡಬೇಕು. ಆದ್ದರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ, ಕುಟುಂಬದಲ್ಲಿರುವಂತಹ ಯಜಮಾನನು, ತಲೆ ಅನ್ನಿಸ್ಕೊಂಡಿರುವಂಥ ಗಂಡನು, ಬಹಳ ಮುಖ್ಯವಾದಂಥ ಸ್ಥಾನವನ್ನು ತೆಗೆದುಕೊಂಡಿರುವಂಥ ನೀವುಗಳು, ಪುರುಷರುಗಳು, ನೀವು ಮುಖ್ಯವಾಗಿ ನಿಮ್ಮ ಪತ್ನಿ, ನಿಮ್ಮ ಮಕ್ಕಳನ್ನು ಅವ್ರ ಜೊತೆಯಲ್ಲಿ ದೇವರ ಸಮ್ಮುಖದಲ್ಲಿ ಕುಳಿತಿರಬೇಕಾಗಿರೋದು ಬಹಳ ಮುಖ್ಯ. ನಾನು ನೋಡಿದ್ದೀನಿ ಕೆಲವೊಂದು ಫ್ಯಾಮಿಲಿಗಳಲ್ಲಿ ತಂದೆ ಅನ್ನಿಸ್ಕೊಳ್ಳುವಂಥವ್ರು, ತಲೆ ಅನ್ನಿಸ್ಕೊಳ್ಳುವಂಥವ್ರು, ಇಲ್ಲ ಗಂಡ ಅನ್ನಿಸ್ಕೊಳ್ಳುವಂಥವರು ಕುಟುಂಬದಲ್ಲಿ ಹೆಂಡತಿಗೆ, ಮಕ್ಕಳಿಗೆ ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ. ಆದರೆ ಅವ್ರ ಜೀವಿತದಲ್ಲಿ ಪ್ರೇಯರೇ ಇರೋದಿಲ್ಲ. ಪ್ರಾರ್ಥನೆ ಅನ್ನೋದು ಕುಟುಂಬದ ಮುಖ್ಯಸ್ಥನಿಗೆ ಇರಬೇಕಾಗಿರೋದು ಬಹಳ ಮುಖ್ಯವಾದುದು. ದೇವರ ಭಯ, ದೇವರ ಭಕ್ತಿಯಲ್ಲಿ ಕುಟುಂಬದಲ್ಲಿರುವಂಥ ಮುಖ್ಯಸ್ಥನು ತುಂಬಲ್ಪಡಬೇಕು. ಕೀರ್ತನೆ 128ರಲ್ಲಿ 1ನೇ ವಾಕ್ಯ ಹೇಳ್ತದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಎಲ್ಲ ಆತನ ಮಾರ್ಗದಲ್ಲಿ, ಅಂದರೆ ಎಲ್ಲ ಕೆಟ್ಟದನ್ನು ಬಿಟ್ಟು ಆತನ ಮಾರ್ಗದಲ್ಲಿ ನಡೆಯುವಂಥವರು ಧನ್ಯರು. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ಯಾರು ನಡೀತಾರೋ ಅವನೇ ಧನ್ಯನು. ಅದರ ನಂತರ ಅವನ ಕಷ್ಟಾರ್ಜಿತವು, ಅಂದರೆ ನೀನು ಕಷ್ಟಪಟ್ಟದ್ದನ್ನು ನೀನೇ ಅನುಭವಿಸ್ತೀಯ, ಬೇರೆ ಯಾವುದೋ ಒಂದು ವ್ಯಕ್ತಿಗಳು ಅನುಭವಿಸೋದಿಲ್ಲ. ಯಾರೋ ಒಬ್ಬರು ಹಾಸ್ಪಿಟಲ್ಗೆ ಹೋಗೋದು, ಅದರ ನಂತರ ಬೇರೆ ಕಡೆ ಯಾರೊಬ್ಬರು ಫೈನಾನ್ಸಿಯರ್ ಹತ್ರ ಬಡ್ಡಿ ಕಟ್ಟುವ ಕಾರ್ಯಗಳು, ನಂತರ ಬೇರೆ ಹಾಸ್ಪಿಟಲ್ಗೆ ಹೋಗುವಂಥದ್ದು, ಇದು ಯಾವುದು ಸಹ ಬಂದು ಹೋಗೋದಿಲ್ಲ. ದೇವರ ಸಮ್ಮುಖವನ್ನು ಕುಟುಂಬದಲ್ಲಿರುವಂಥ ಯಜಮಾನನು ಮೊದಲನೇದಾಗಿ ಹುಡುಕಬೇಕಾದ್ರೆ, ಈ ರೀತಿಯಾಗಿ ಸಮಸ್ಯೆಗಳು ಬರಬೇಕಾದ್ರೆ ತಂದೆ ಅನ್ನಿಸ್ಕೊಂಡಿರುವಂಥ ನೀವುಗಳು, ಗಂಡ ಅನ್ನಿಸ್ಕೊಂಡಿರುವಂಥ ನೀವುಗಳು,
ದೇವರ ಸಮ್ಮುಖವನ್ನು ನಿಮ್ಮ ಪತ್ನಿ ಜೊತೆಯಲ್ಲಿ, ನಿಮ್ಮ ಮಕ್ಕಳ ಜೊತೆಯಲ್ಲಿ, ನಿಮ್ಮ ಕುಟುಂಬದ ಜೊತೆಯಲ್ಲಿ ದೇವರ ಸಮ್ಮುಖವನ್ನು ನೀವು ಹುಡುಕಬೇಕಾಗಿರೋದು ಬಹಳ ಮುಖ್ಯವಾದುದಾಗಿದೆ. ಕಾರಣ ಒಂದೇ, ತಂದೆಯಾದಂಥ ದೇವರು ನಿಮ್ಮನ್ನು ನೋಡಿ, ಕುಟುಂಬದ ತಲೆಯಾಗಿರುವಂಥ ನಿಮ್ಮನ್ನು ನೋಡಿ ನಿಮ್ಮ ಮುಖಾಂತರ ಕುಟುಂಬದಲ್ಲಿ ಚಲಿಸಲು ಒಂದು ಪ್ರಾರಂಭಿಸ್ತಾರೆ. ದಯವಿಟ್ಟು ಕುಟುಂಬದ ಪುರುಷನು, ಕುಟುಂಬದ ತಲೆ ಅನ್ನಿಸ್ಕೊಳ್ಳುವಂಥ ವ್ಯಕ್ತಿ ಕರ್ತನ ಸಮ್ಮುಖದಲ್ಲಿ ನೀವು ಕೂಡಿ ಬನ್ನಿರಿ. ಮಕ್ಕಳನ್ನ ಮಾತ್ರ, ಹೆಂಡತಿನ ಮಾತ್ರ ದೇವರ ಸಮ್ಮುಖದಲ್ಲಿ ಪ್ರೇಯರ್ ಮಾಡಿ ಅಂತೇಳಿ ನೀವು ಬೇರೆ ಎಲ್ಲ ಕಡೆ ಹೋಗೋದಲ್ಲ. ಸಹಾಯಕ್ಕಾಗಿ ಮನುಷ್ಯರುಗಳ ಮುಂದೆ ಹೋಗೋದಕ್ಕಿಂತ ಮೊದಲು ದೇವರ ಸಮ್ಮುಖದಲ್ಲಿ ಕುಟುಂಬವಾಗಿ ಕುಳಿತು ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಿರಲಿ, ಕರ್ತನೆ ನಮಗೋಸ್ಕರ ಒಂದು ಆಕಾಶವನ್ನು ತೆರೆ, ನಮಗಾಗಿ ದೇವರೇ ನೀನು ಕಾರ್ಯ ಮಾಡಲೇಬೇಕು, ನನಗಾಗಿ ನನ್ನ ಕುಟುಂಬಕ್ಕಾಗಿ ದೇವರೇ ನೀವು ಕಾರ್ಯಗಳನ್ನ ಮಾಡಲೇಬೇಕೆಂದು ನೀವು ದೇವರ ಸಮ್ಮುಖದಲ್ಲಿ ಹೋರಾಡಬೇಕಾಗಿರೋದು ಬಹಳ ಬಂದು ಮುಖ್ಯವಾದದ್ದಾಗಿದೆ. ಕಾನಾ ಊರಿನಲ್ಲಿ ಕುಟುಂಬವಾಗಿ ಯೇಸುವಿನ ಬಳಿಗೆ ಬರಬೇಕಾದ್ರೆ ಯೇಸುವಿಗೆ ಸುಮ್ಮನೆ ಇರಲಿಕ್ಕೆ ಆಗಲಿಲ್ಲ. ಆತನು ಅದರ ನಂತರ ಆತನ ಸಮಯ ಅಲ್ಲದೆ ಇದ್ರೂ ಸಹ ದೇವರ ಕುಟುಂಬವನ್ನು ನೆನೆಸ್ಕೊಂಡ್ರು. ದೇವರ ಕುಟುಂಬವನ್ನು, ಅದಕ್ಕೆ ನಾನು ಹೇಳಿದ್ದು ಆರಂಭದಲ್ಲಿ, ಕುಟುಂಬವನ್ನು ಯೇಸು ಹೆಚ್ಚಾಗಿ ಬಂದು ಪ್ರೀತಿಸ್ತಾರೆ. ದೇವರ ಕುಟುಂಬವನ್ನು ಹೆಚ್ಚಾಗಿ ಬಂದು ಪ್ರೀತಿಸ್ತಾರೆ. ಯಾಕೆ ದೇವರು ನಮ್ಮನ್ನು ಕುಟುಂಬವಾಗಿ ಮಾರ್ಪಡಿಸಿದ್ರು ಅಂತ ಹೇಳಿದ್ರೆ, ಗಂಡ ಹೆಂಡತಿಯಾಗಿ ಯಾಕೆ ದೇವರು ಮದುವೆನ ಆಶೀರ್ವದಿಸ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಪರಿಶುದ್ಧ ಸಂತತಿಗಳು ಬರಬೇಕನ್ನೋದು ದೇವರ ಚಿತ್ತವಾಗಿದೆ. ಪರಿಶುದ್ಧ ಸಂತತಿಗಳು ಅಂದರೆ ಕ್ರಿಸ್ತನನ್ನು ತೋರಿಸುವಂಥ ಸಂತತಿಗಳು, ಕ್ರಿಸ್ತನನ್ನು, ದೇವರನ್ನು ತೋರಿಸುವಂಥ ಸಂತತಿಗಳು ಬರಬೇಕನ್ನೋದೇ ದೇವರ ಆಸೆ ಆಗಿದೆ. ಆ ರೀತಿಯಾಗಿರುವಂಥ ಸಮಯದಲ್ಲಿ ದೇವ ಜನಗಳೇ, ದೇವರ ಪ್ಲ್ಯಾನ್ ಆಗಿದೆ ಕುಟುಂಬ ಎನ್ನುವಂಥದ್ದು, ಸಂತತಿ ಎನ್ನುವಂಥದ್ದು. ಇದೊಂದು ದೇವರ ಪ್ಲ್ಯಾನ್ನಲ್ಲಿ, ಆತನ ಮೈಂಡಲ್ಲಿ ಇರುವಂಥದ್ದು ಬಹಳ ಮುಖ್ಯವಾದದ್ದಾಗಿದೆ. ಅದಕ್ಕೋಸ್ಕರನೇ ಮದುವೆ ಅನ್ನೋದು ದೇವರ ಅದೊಂದು ಕನಸಾಗಿದೆ. ಮದುವೆ ಅನ್ನೋದು ದೇವರ ಚಿತ್ತವಾಗಿದೆ, ದೇವರ ಉದ್ದೇಶ ಆಗಿದೆ. ಕುಟುಂಬ ಅನ್ನೋದು ದೇವರ ಉದ್ದೇಶ ಆಗಿದೆ. ಅದಕ್ಕೋಸ್ಕರನೇ ಆತನು ಹೆಚ್ಚಾಗಿ ಕುಟುಂಬವನ್ನು ಪ್ರೀತಿಸ್ತಾರೆ. ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳು ಬರಬೇಕಾದ್ರೆ ದೇವರಿಂದ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ನಿಮ್ಮ ಕುಟುಂಬದಲ್ಲಿ ಅಂದರೆ ದೇವರ ಮಕ್ಕಳ ಕುಟುಂಬದಲ್ಲಿ ಸಮಸ್ಯೆಗಳನ್ನ ಹಾದು ಹೋಗುವಂಥ ಸಮಯದಲ್ಲಿ ದೇವರು ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರನೇ ಆತನು ಕುಟುಂಬದಲ್ಲಿ ಆತನು ಕಾರ್ಯಗಳನ್ನ ಮಾಡುವಂಥವರಾಗಿದ್ದಾರೆ. ಆಮೇನ್, ಕುಟುಂಬದಲ್ಲಿ ಕಾರ್ಯಗಳನ್ನ ಮಾಡುವಂಥವರಾಗಿದ್ದಾರೆ. ಆ ರೀತಿಯಾಗಿರಬೇಕಾದ್ರೆ ಮದುವೆ ಮನೆಯಲ್ಲಿ ಯಾವಾಗ ಇವರು ಕುಟುಂಬದವರು ಯೇಸುವನ್ನು ಹುಡುಕಿದ್ರೋ, ಯೇಸು ಆ ಸ್ಥಳದಲ್ಲಿ ಆತನ ಮೊದಲನೇ ಅದ್ಭುತವನ್ನು ನೋಡ್ರಿ. ಯೇಸುವಿನ ಮೊದಲನೇ ಅದ್ಭುತ ಫ್ಯಾಮಿಲಿಯಲ್ಲಿ, ಅಂದರೆ ಫ್ಯಾಮಿಲಿ ಪೂರ್ತಿಯಾಗಿ ಯೇಸುವಿನ ಕಡೆಗೆ ಬಂದಿದ್ದರಿಂದ, ಒಂದು ವೇಳೆ ಆ ದಿನದಲ್ಲಿ ಇಸ್ರಾಯೇಲ್ಯರ ಪದ್ಧತಿಯಲ್ಲಿ ಬಹಳ ಮುಖ್ಯವಾದಂಥ ಅವರ ಕಸ್ಟಮ್ ಆಗಿತ್ತು, ಬರುವಂಥ ಅತಿಥಿಗಳಿಗೆ, ಗೆಸ್ಟ್ಗಳಿಗೆ ಅವರು ದ್ರಾಕ್ಷಾರಸವನ್ನು ಕೊಡುವಂಥದ್ದು. ಅದು ಅವ್ರ ಗೆಸ್ಟ್ಗಳಿಗೆ ಕೊಡುವಂಥ, ಮದುವೆ ಮನೆಗಾಗಲಿ ಯಾವುದಾದ್ರೂ ಪ್ರೋಗ್ರಾಮ್ಗಳಿಗಾಗಲಿ ಬರುವಂಥವರಿಗೆ ಅವರು ತೋರಿಸುವಂಥ ಗೌರವವಾಗಿತ್ತು. ಆ ಗೌರವವನ್ನು ಆ ಸ್ಥಳದಲ್ಲಿ ಸೂಚಿಸುವಂಥ ಕಾರ್ಯಗಳನ್ನ ನಾವು ಈ ಸ್ಥಳದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಂದು ವೇಳೆ ಬರುವಂಥ ಜನಗಳಿಗೆ ದ್ರಾಕ್ಷಾರಸ ಇಲ್ಲ ಅಂತ ಹೇಳಿದರೆ ಆ ಸ್ಥಳದಲ್ಲಿ ಅನೇಕ ರೀತಿಯಲ್ಲಿ ಆ ಕುಟುಂಬ ಅವಮಾನಕ್ಕೆ ಬಂದು ಒಳಗಾಗ್ತಾ ಇತ್ತು. ಯೇಸು ಅದಕ್ಕೋಸ್ಕರನೇ ಆ ಕುಟುಂಬವನ್ನು ಅವಮಾನ ಹೊಂದಲಿಕ್ಕೆ ಬಿಡಲಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ನನ್ನನ್ನು ಆಲಿಸ್ತಿರುವಂಥ ದೇವ ಜನಗಳೇ, ಕುಟುಂಬವಾಗಿ ನೀವು ಆತನ ಸಮ್ಮುಖದಲ್ಲಿ ಕೂಡಿ ಬರಬೇಕಾದ್ರೆ ನೀವು ಅವಮಾನ ಪಟ್ಟು ಹೋಗೋದಿಲ್ಲ. ಆತನ ಸಮ್ಮುಖ ನಾವು ಹುಡುಕಲು ಪ್ರಾರಂಭಿಸಬೇಕಾದ್ರೆ ನೀವು ಯಾವತ್ತೂ ಕೈ ಬಿಡಲ್ಪಡೋದಿಲ್ಲ. ದೇವರು ನಿಮ್ಮ ಕುಟುಂಬವನ್ನು ಮಾನಿಸುವಂಥವರಾಗಿದ್ದಾರೆ. ಸೊ ಒಂದು ಕಾರ್ಯ ತಿಳ್ಕೊಳ್ರಿ, ಸತ್ಯವೇದ ಹೇಳ್ತಾ ಇದೆ, ನಂಬಿಕೆ ಇಲ್ಲದೆ, ವಿಶ್ವಾಸ ಇಲ್ಲದೆ ನಾವು ಆತನನ್ನು ಮೆಚ್ಚಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರ ಬಳಿಗೆ ಬರುವಂಥವರು ದೇವರು ಇದ್ದಾರೆ ಎನ್ನುವುದನ್ನು ನಾವು ನಂಬಬೇಕು. ನೋಡ್ರಿ, ಮದುವೆ ಮನೆಯಲ್ಲಿ ಅವ್ರಿಗೆ ಗೊತ್ತಾಯಿತು ಯೇಸು ಇದ್ದಾರೆ. ದ್ರಾಕ್ಷರಸ ಅನ್ನೋದು ಒಂದು ದೊಡ್ಡ ಪ್ರೊಸೀಜರ್. ಅದು ದ್ರಾಕ್ಷರಸ ಅನ್ನೋದು ಒಂದು ದೊಡ್ಡ ಪ್ರೊಸೀಜರ್. ಅದು ಮಾಡಲಿಕ್ಕೆ ಕೆಲವೊಂದು ದಿನಗಳು ಬಂದು ಹಿಡಿಯುತ್ತೆ. ಆದರೆ ಆ ಕುಟುಂಬದವ್ರಿಗೆ ಗೊತ್ತಿತ್ತು, ಈ ಸಮಯ ಇದು ಯಾವುದಕ್ಕೂ ಸಹ ಈ ದ್ರಾಕ್ಷರಸವನ್ನು ಮತ್ತೆ ಖಾಲಿಯಾಗಿರುವಂಥ ದ್ರಾಕ್ಷರಸವನ್ನು ಮತ್ತೆ ಇದನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೆ ನಮ್ಮ ಮಧ್ಯದಲ್ಲಿ ಒಬ್ಬರು ಇದ್ದಾರೆ, ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂತ, ಮದುವೆ ಮನೆಯವ್ರಿಗೆ ಗೊತ್ತಿಲ್ಲ ಯೇಸು ಏನು ಮಾಡ್ತಾರೆ ಅಂತ. ಬಟ್ ದೇವರ ಪ್ಲ್ಯಾನ್ನಲ್ಲಿ, ದೇವರ ಮೈಂಡಲ್ಲಿ ಒಂದು ಕಾರ್ಯವಿತ್ತು ಆ ಕುಟುಂಬದ ಬಗ್ಗೆ. ದೇವರ ಮೈಂಡಲ್ಲಿ ದ್ರಾಕ್ಷಾರಸವನ್ನು ಕುರಿತು ಒಂದು ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರನೇ ಆತನು ಅಲ್ಲಿರುವಂಥ ಕೆಲಸದವ್ರನ್ನ ನೋಡಿ, ಅಲ್ಲಿರುವಂಥ ಖಾಲಿ ಬಾನೆಗಳು, ಜಾರ್ಗಳು ಖಾಲಿಯಾಗಿತ್ತು. ಆ ಸ್ಥಳದಲ್ಲಿ ನೀರನ್ನು ತುಂಬಲಿಕ್ಕೆ ಹೇಳಿದ್ರು. ನೋಡ್ರಿ, 6 ಕಲ್ಲಿನ ಬಾನೆಗಳು
ಖಾಲಿಯಾದಂಥದ್ದು. ಕಾಲುಗಳನ್ನು ತೊಳೆಯೋದಕ್ಕೋಸ್ಕರ ಬರುವಂಥ ಗೆಸ್ಟ್ಗಳಿಗೆ ಕಾಲನ್ನು ತೊಳೆದ ನಂತರ ಅವರು ದ್ರಾಕ್ಷಾರಸವನ್ನು ಕೊಡಬೇಕು. ಆದರೂ ಸಹ ನೀರು ಸಹ ಬಂದು ಖಾಲಿಯಾಗಿತ್ತು. ಯೇಸು ಹೇಳಿದ್ರು ಅದನ್ನು ತುಂಬ್ರಿ ಅಂತ. ಕೆಲಸ ಮಾಡುವಂಥವ್ರು ನೀರನ್ನು ಯಾಕೆ, ಕಾಲುಗಳನ್ನು ಕೈಕಾಲುಗಳನ್ನ ತೊಳೆಯುವಂಥ ಸ್ಥಳದಲ್ಲಿ ನೀರನ್ನು ಯಾಕೆ ತುಂಬೋದು? ಅವರು ಕೇಳಲೇ ಇಲ್ಲ. ಯೇಸು ಏನು ಹೇಳಿದ್ರೋ ಅದಕ್ಕೆ ವಿಧೇಯರಾದರು. ಯೇಸು ಏನು ಹೇಳಿದ್ರೋ ಅದಕ್ಕೆ ಅವರು ವಿಧೇಯರಾದರು. ಕಂಠದ ಪೂರ್ತಿಯಾಗಿ ಆ ಜಾರ್ ಪೂರ್ತಿಯಾಗಿ ಅವರು ತುಂಬಿದ್ರು. ಆ ಬಾನೆಗಳಲ್ಲಿ ನೀರು ತುಂಬಿಸಿದ ನಂತರ ಯೇಸು ಹೇಳ್ತಾ ಇದ್ದಾರೆ, ಈಗ ತೆಗೆದುಕೊಂಡು ಹೋಗ್ರಿ ಅಂತ. ಅವರು ಯೋಚನೆ ಮಾಡಲಿಲ್ಲ ಬರೀ ನೀರನ್ನು ಹೇಗೆ ನಾವು ತೆಗೆದುಕೊಂಡು ಹೋಗೋದು ಅಂತ. ಬಟ್ ಯೇಸು ಏನು ಹೇಳಿದ್ರೋ ಅದಕ್ಕೆ ಅವರು ವಿಧೇಯರಾದರು. ಕಾರಣ ಏನಂತಂದರೆ, ಯೇಸುವಿನ ಮಾತಿನಲ್ಲಿ ಶಕ್ತಿ ಇರೋದನ್ನು ನಾನು ನೆನೆಸ್ತೀನಿ. ಆ ಸ್ಥಳದಲ್ಲಿ ಅಲ್ಲಿರುವಂಥ ವ್ಯಕ್ತಿಗಳು ಬಂದು ತಿಳ್ಕೊಂಡ್ರಂತ. ಇವತ್ತು ನನ್ನನ್ನು ಆಲಿಸ್ತಿರುವಂಥ ದೇವ ಜನಗಳೇ, ನಿಮ್ಮ ಕುಟುಂಬದಲ್ಲಿ ಯೇಸು ಇರೋದನ್ನು ಯಾವಾಗಲೂ ಗುರುತಿಸ್ರಿ. ನಿಮ್ಮ ಜೊತೆಯಲ್ಲಿ ಯೇಸು ಇರೋದನ್ನ ಗುರುತಿಸ್ರಿ. ನಿಮ್ಮ ಮನೆಯಲ್ಲಿ ಯೇಸು ಇರೋದನ್ನ ಗುರುತಿಸ್ರಿ. ದೇವರು ನಿಮ್ಮ ಜೊತೆಯಲ್ಲಿ ಇರೋದನ್ನು ಗುರುತಿಸ್ರಿ. ನಿಮ್ಮನ್ನು ಕರೆದ ಆತನು ನಂಬಿಗಸ್ತನು, ನಿಮ್ಮನ್ನು ಆರಿಸ್ಕೊಂಡಿರುವ ಆತನು ನಂಬಿಗಸ್ತನು. ಆಮೇನ್. ಆತನು ಈ ಲೋಕದಲ್ಲಿರುವಂತಹ ಎಲ್ಲ ದುರಾತ್ಮಗಳಿಗಿಂತ, ಈ ಲೋಕದಲ್ಲಿರುವಂಥ ಎಲ್ಲ ರೋಗಗಳಿಗಿಂತ, ಈ ಲೋಕದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗಿಂತಲೂ ಆತನ ದೊಡ್ಡವರಾಗಿ ನಿಮ್ಮ ಮಧ್ಯದಲ್ಲಿ, ನಿಮ್ಮ ಜೊತೆಯಲ್ಲೇ, ನಿಮ್ಮ ಒಳಗೆ ಆತನು ವಾಸವಾಗಿರೋದನ್ನು ನೀವು ಯಾವತ್ತೂ ಸಹ ಮರಿಬೇಡಿ ದೇವ ಜನಗಳೇ. ಆತನ ನೀವು ಕುಟುಂಬವಾಗಿ ಆತನ ಸಮ್ಮುಖದಲ್ಲಿ ಬರಬೇಕಾದ್ರೆ ವಿಶ್ವಾಸದೊಂದಿಗೆ ಆತನ ಸಮ್ಮುಖದಲ್ಲಿರ್ರಿ. ವಿಶ್ವಾಸದೊಂದಿಗೆ ನೀವು ಕುಟುಂಬವಾಗಿ ಕೂತ್ಕೊಳ್ರಿ. ದೇವರ ಪ್ರಸನ್ನತೆಯನ್ನು ಅನುಭವಿಸ್ರಿ. ದೇವರ ಶಕ್ತಿಯನ್ನು ನಿಮ್ಮ ಶರೀರದಲ್ಲಿ ಅನುಭವಿಸ್ರಿ. ದೇವರ ಪ್ರಸನ್ನತೆಯನ್ನು ನಿಮ್ಮ ಒಳಗಡೆ ಅನುಭವಿಸ್ರಿ. ನಿಮ್ಮ ಒಳಗಡೆ ಇರುವಂಥ ಯೇಸುವಿನ ಜೊತೆಯಲ್ಲಿ ನೀವು ಮಾತಾಡ್ಲಿಕ್ಕೆ ಪ್ರಾರಂಭಿಸ್ರಿ. ದೇವರ ಸಾನ್ನಿಧ್ಯ ನಿಮ್ಮ ಮೇಲೆ ವ್ಯಾಪರಿಸಲಿ. ದೇವ ಪ್ರಸನ್ನತೆ ನೀವು ಕೂಡಿರುವಂಥ ನಿಮ್ಮ ಕುಟುಂಬದಲ್ಲಿ ಬಂದು ಇಳಿದು ಬರಲಿ. ದೇವರ ಶಕ್ತಿ ಯಾವಾಗ ಇಳಿಯುತ್ತೋ, ದೇವರ ಸಾನ್ನಿಧ್ಯ ಯಾವಾಗ ಇಳಿಯುತ್ತೋ ಆಗಲೇ ಯೇಸುವಿನ ಕರ, ದೇವರ ಕರ ನಿಮ್ಮ ವಿಜ್ಞಾಪನೆಗಳ ಮೇಲೆ ಇಳಿದು ಬಂದು ಕರ್ತನ ನಿಮಗೋಸ್ಕರ ಕಾರ್ಯಗಳನ್ನು ಮಾಡುವಂಥ ಸಮಯ. ದೇವ ಪ್ರಸನ್ನತೆಯಲ್ಲಿ ಕುಳಿತಿರುವಂಥ ನೀವುಗಳು ನಿಮಗೆ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಆತನ ಕ್ರಿಸ್ತನ ದೇವರ ಸಿಂಹಾಸನದ ಕಡೆಗೆ ನೀವು ಡ್ರ್ಯಾಗ್ ಮಾಡ್ರಿ, ಎಳೀರಿ. ಅದನ್ನು ಕರ್ತನ ಸಮ್ಮುಖದಲ್ಲಿ ಆತನ ಪಾದಗಳ ಬಳಿಗೆ ಎಳೆದಾಕ್ರಿ. ಹಾಲೆಲೂಯಾ. ನೀವು ಆರಾಧಿಸುವಂಥ ದೇವರು, ನೀವು ನಂಬಿರುವಂಥ ದೇವರು, ನೀವು ಪ್ರಾರ್ಥಿಸ್ತಿರುವಂಥ ದೇವರು, ನೀವು ವಿಜ್ಞಾಪನೆಗಳನ್ನು ಹೇಳ್ತಿರುವಂಥ ದೇವರು ನಿಮ್ಮ ಎಲ್ಲ ಅಗತ್ಯಗಳಿಗಿಂತಲೂ ದೊಡ್ಡವನಾಗಿರುವ ಆತನು, ಸರ್ವಶಕ್ತನಾಗಿರುವ ಆತನು. ಆತನಿಂದ ಅಸಾಧ್ಯವಾದದ್ದು ಯಾವುದು ಸಹ ಇಲ್ಲ. ಆತನೇ ಸರ್ವವ್ಯಾಪಿಯಾಗಿರುವ ಆತನು, ಎಲ್ಲ ಕಡೆಗಳಲ್ಲಿ ಇರುವ ಆತನು. ಆತನು ಸರ್ವಜ್ಞಾನಿ. ಆತನಿಗೆ ತಿಳಿಯದೆ ಇರುವಂಥದ್ದು ಯಾವುದು ಸಹ ಇಲ್ಲ. ನಿಮ್ಮ ವಿಜ್ಞಾಪನೆಗಳೆಲ್ಲ ಆತನ ಸಮ್ಮುಖಕ್ಕೆ ಬಂದಾಗ ದೇವರು ಕರದಲ್ಲಿ ಯಾವಾಗ ಬರುತ್ತೋ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡ್ರಿ. ಹಾಲೆಲೂಯಾ. ಬರೀ 5 ರೊಟ್ಟಿ, ಬರೀ 2 ಮೀನು ಯೇಸುವಿನ ಕರದಲ್ಲಿ ಬಂದಾಗ ಅದು ಮಲ್ಟಿಪ್ಲೈ ಆಗ್ಲಿಕ್ಕೆ ಪ್ರಾರಂಭವಾಯಿತು. ಯೇಸು ಅದನ್ನು ತೆಗೆದುಕೊಂಡು ಆಕಾಶಕ್ಕೆ ನೋಡಿ ಸ್ತೋತ್ರ ಮಾಡಿ ಅದನ್ನು ಮುರಿದು ಕೊಟ್ಟರು. ಅಲ್ಲಿ ಕುಳಿತಿರುವಂಥ ಜನಗಳಿಗೆ ಶಿಷ್ಯರು ಹಂಚ್ತಾ ಇರಬೇಕಾದ್ರೆ ಎಲ್ಲರೂ ತಿಂದು ಸುಮಾರು 5,000 ಗಂಡಸರೇ ಆ ಸ್ಥಳದಲ್ಲಿ ಇದ್ದರು ಅಂತ ಹೇಳ್ತಾ ಇದೆ. ಹೆಂಗಸರು, ಮಕ್ಕಳು ಮಿನಿಮಮ್ ಒಂದು 20,000 ರಿಂದ 25,000 ಜನಗಳು ಆ ಸ್ಥಳದಲ್ಲಿ ಇದ್ದರು. ದೇವ ಜನಗಳೇ, ಇವರೆಲ್ಲ ತುಂಬಿ ತೃಪ್ತರಾಗಿ ತಿಂದು ಇನ್ನೂ ಸಹ 12 ಪುಟ್ಟಿ ತುಂಬುವಷ್ಟು ಎಲ್ಲರೂ ತೃಪ್ತರಾದರು ಅಂತ ಹೇಳ್ತಾ ಇದೆ. ಕಾರಣ ಒಂದೇ, 5 ರೊಟ್ಟಿ 2 ಮೀನು ಯೇಸುವಿನ ಕರದಲ್ಲಿ ಬಂದಿದ್ದಕ್ಕೆ. ಇವತ್ತು ನಿಮ್ಮ ಪ್ರತಿಯೊಂದು ಸಮಸ್ಯೆಗಳು ಯೇಸುವಿನ ಕರದಲ್ಲಿ ಬನ್ನಿರಿ. ದೇವರ ಕರದಲ್ಲಿ ನೀವು ಒಪ್ಪಿಸ್ಕೊಟ್ಟ ಮೇಲೆ ಭಯಪಡಬೇಡ್ರಿ. ಯಾವುದಕ್ಕೂ ಸಹ ಭಯಪಡಬೇಡ್ರಿ. ನಿಮ್ಮ ಮಿರಕಲ್ಸ್ಗಳು ನಿಮ್ಮ ಹತ್ರ ಇದೆ. ಆಮೇಲೆ ನಿಮ್ಮ ಅದ್ಭುತಗಳು, ನಿಮ್ಮ ಆರೋಗ್ಯಗಳು ನಿಮ್ಮ ಕೈಲಿದೆ. ನಿಮ್ಮ ಅಗತ್ಯತೆಗಳು ಸಂಧಿಸಲ್ಪಡೋದನ್ನು, ಅದು ನಿಮ್ಮ ಕೈಲಿರೋದನ್ನು ನೀವು ನೋಡಬೇಕಾಗಿದೆ. ಹಾಲೆಲೂಯಾ. ಕಾರಣ ಏನು? ನಿಮ್ಮ ಜೊತೆಲಿ ಒಬ್ರು ಇದ್ದಾರೆ. ಸೈತಾನನು ಕೆಲವೊಂದು ನಿಮ್ಮ ಲೈಫಲ್ಲಿ, ನಿಮ್ಮ ಕುಟುಂಬದಲ್ಲಿ ಪರಿಸ್ಥಿತಿಗಳನ್ನ ತೋರಿಸಿ ನಿಮ್ಮನ್ನು ಭಯಪಡಿಸಲು ನೋಡ್ತಾನೆ. ಕಾರಣ ಏನಂತಂದರೆ, ಭಯ ನಿಮ್ಮನ್ನು ಒಂಟಿಗರನಾಗಿ ಮಾರ್ಪಡಿಸುತ್ತೆ. ಭಯ ನಿಮ್ಮನ್ನು ಅಪವಿಶ್ವಾಸಿಗಳಾಗಿ, ಅಪನಂಬಿಕಸ್ಥರಾಗಿ ಮಾರ್ಪಡಿಸುತ್ತೆ, ಅಪನಂಬಿಕೆ ಉಳ್ಳವರಾಗಿ ಮಾರ್ಪಡಿಸುತ್ತೆ. ಭಯ ವಿಜ್ಞಾಪನೆಗಳನ್ನು ಮರೆಸುವಂತೆ ಮಾಡುತ್ತೆ. ಭಯ ದೇವರ ಮೇಲೆ ಡಿಪೆಂಡ್ ಆಗಿರೋದನ್ನು ಸ್ಟಾಪ್ ಮಾಡಿಸುತ್ತೆ. ಭಯ ನಿಮ್ಮ ಜೀವಿತದಲ್ಲಿ ದೇವರಿಂದ ಅಸಾಧ್ಯ ಎಂದು ತೋರಿಸ್ಕೊಡುತ್ತೆ. ಭಯ ದೇವರು ನಿಮಗೆ ಮಾಡಿರುವಂಥ ವಾಗ್ದಾನಗಳನ್ನ ಮರ್ತೋಗುವಂತೆ ಮಾಡುತ್ತೆ. ನಿಮ್ಮ ಜೀವಿತದಲ್ಲಿ ಬರುವಂಥ ಭಯ ನಿಮ್ಮನ್ನು ಅನೇಕ ಚಿಂತೆಗಳಲ್ಲಿ, ಕಳವಳಗಳಲ್ಲಿ ನಡೆಸುತ್ತೆ. ಭಯ ನಿಮ್ಮನ್ನು
ದೇವರ ಮೇಲೆ ಡಿಪೆಂಡ್ ಆಗದಂತೆ ಜನಗಳ ಮೇಲೆ, ಹಾಸ್ಪಿಟಲ್ ಮೇಲೆ, ಫೈನಾನ್ಷಿಯಲ್ಸ್ಗಳ ಮೇಲೆ, ಬೇರೆ ಯಾರೋ ಮೇಲೆ ಹಾತ್ಕೊಳ್ಳುವಂತೆ ಮಾರ್ಪಡಿಸುತ್ತೆ. ಅದಕ್ಕೋಸ್ಕರನೇ ಮೊದಲನೇದಾಗಿ ಭಯಪಡಬೇಡ್ರಿ, ಯೇಸುವಿನ ಸಮ್ಮುಖದಲ್ಲಿ ಕುಟುಂಬವಾಗಿ ಬನ್ನಿರಿ. ನನ್ನ ಆಲಿಸ್ತಿರುವಂಥ ದೇವ ಜನಗಳೇ, ಎಲ್ಲಿವರೆಗೂ ನೀವು ಪ್ರಾರ್ಥಿಸಬೇಕು? ದೇವರ ಸಾನ್ನಿಧ್ಯ ನಿಮ್ಮ ಮೇಲೆ ಆವರಿಸುವವರೆಗೂ. ಒಂದೊಂದು ದಿನ ನಿಮ್ಮ ಪ್ರಾರ್ಥನೆಗಳಲ್ಲಿ ದೇವರ ಶಕ್ತಿ ಪ್ರಕಟವಾಗಲಿ. ನೀವು ಪ್ರಾರ್ಥಿಸಬೇಕಾದ್ರೆ ಶಕ್ತಿಯೊಂದಿಗೆ ಪ್ರಾರ್ಥನೆ ಮಾಡಿರಿ. ಕುಟುಂಬದವರೆಲ್ಲರೂ ದೇವರ ಸಾನ್ನಿಧ್ಯವನ್ನು ಅನುಭವಿಸಬೇಕು. ಆತ್ಮಭರಿತರಾಗಿ ನೀವು ಪ್ರಾರ್ಥಿಸಬೇಕು, ಪ್ರಸನ್ನತೆಯೊಂದಿಗೆ ಪ್ರಾರ್ಥಿಸಬೇಕು, ಅನ್ಯ ಭಾಷೆಯೊಂದಿಗೆ ಪ್ರಾರ್ಥಿಸಬೇಕು, ವಾಕ್ಯಗಳನ್ನು ಹೇಳ್ತಾ ನೀವು ಪ್ರಾರ್ಥಿಸಬೇಕಾಗಿದೆ. ಆತ್ಮಭರಿತರಾಗಿ ಆತ್ಮದಲ್ಲಿ ಒಂದು ತೃಪ್ತಿ ಸಿಗುವವರೆಗೂ, ಸಮಾಧಾನ ಸಿಗುವವರೆಗೂ ನೀವು ಪ್ರಾರ್ಥಿಸ್ತಾ ಇರಬೇಕಾದ್ರೆ ದೇವರ ಕರವು ಚಲಿಸೋದನ್ನು ನೀವು ನೋಡಬೇಕಾಗಿದೆ. ಆಮೇಲೆ ದೇವರ ಶಬ್ದಕ್ಕೆ ನೀವು ಕುಟುಂಬವಾಗಿ ಕೂಡಿ ಬರುವಂಥ ಸಮಯದಲ್ಲಿ ನೀವು ಬಹಳ ಸೆನ್ಸಿಟಿವ್ ಆಗಿರಬೇಕಾಗಿದೆ. ದೇವರ ಕರವು ನಿಮ್ಮ ಜೀವಿತದಲ್ಲಿ ಚಲಿಸೋದನ್ನು ನೀವು ನೋಡ್ತೀರಾ. ಕಾನಾ ಊರಿನಲ್ಲಿ ಬರಿದಾದ ನೀರು ದ್ರಾಕ್ಷರಸವಾಗಬೇಕಾದ್ರೆ ಆ ಮದುವೆ ಮನೆಯ ಇನ್ಚಾರ್ಜರ್ಗೆ ಅದು ಶಾಕ್ ಆಯಿತು, ಆಶ್ಚರ್ಯವಾಗಿತ್ತು. ಅಲ್ಲಿ ಬಂದಿರುವಂಥ ಕೂಡಿ ಬಂದಂಥ ಜನಗಳಿಗೆ ಶಾಕ್ ಆಗಿತ್ತು. ಅಲ್ಲಿ ಮದುವೆ ಮನೆ ಅವತ್ತು ಒಂದು ವಿಶೇಷವಾದಂಥ ಒಂದು ಮನೆಯಾಗಿ, ಒಂದು ಕಾರ್ಯಕ್ರಮವಾಗಿ ಅದು ಮಾರ್ಪಡ್ತು. ಕಾರಣ ಒಂದೇ, ಯೇಸುವಿನ ಕರಗಳು ಆ ಸ್ಥಳದಲ್ಲಿ ಕಾರ್ಯ ಮಾಡಿದ್ರಿಂದ, ಯೇಸುವಿನ ಮಾತು ಆ ಸ್ಥಳದಲ್ಲಿ ಕಾರ್ಯ ಮಾಡಿದ್ರಿಂದ, ಯೇಸುವಿನ ಶಕ್ತಿ ಬಂದು ಕಾರ್ಯ ಮಾಡಿದ್ರಿಂದ, ಯೇಸು ಅದ್ಭುತಗಳನ್ನು ಮಾಡಿದ್ರಿಂದ. ದೇವ ಜನಗಳೇ, ಇವತ್ತು ನಿಮ್ಮ ಕುಟುಂಬದಲ್ಲಿ ದೇವರ ಅದ್ಭುತಗಳನ್ನು ಮಾಡೋದಾದರೆ, ಇವತ್ತು ನಿಮ್ಮ ಕುಟುಂಬದಲ್ಲಿ ದೇವರ ಕಾರ್ಯಗಳನ್ನು ಮಾಡೋದಾದರೆ, ಜನಗಳೆಲ್ಲರೂ ನೋಡಿ ಆಶ್ಚರ್ಯ ಪಡುವ ರೀತಿಯಲ್ಲಿ, ಯಾಕೆ ನಿಮ್ಮ ಕಣ್ಣಿಗೆ ಅದು ಆಶ್ಚರ್ಯ ಪಡುವ ರೀತಿಯಲ್ಲಿ ದೇವರ ಕಾರ್ಯಗಳನ್ನ ಮಾಡ್ತಾರೆ. ನನ್ನ ಆಲಿಸ್ತಿರುವಂಥ ದೇವ ಜನವೇ, ನಿನ್ನ ಜೀವಿತದಲ್ಲಿ ದೇವರ ದೊಡ್ಡ ಸಾಕ್ಷಿಯನ್ನು ತೆಗೆದುಕೊಂಡು ಬರಬೇಕು ಅಂತ ನೆನೆಸ್ತಾ ಇದ್ದಾರೆ. ಕೆಲವೊಂದು ಕಷ್ಟಗಳು ಬರಬೇಕಾದ್ರೆ ಯಾಕೆ ನನಗೆ ನನ್ನ ಜೀವಿತದಲ್ಲಿ ಯಾಕೆ ನನಗೆ ಮಾತ್ರ, ಯಾಕೆ ನನ್ನ ಕುಟುಂಬಕ್ಕೆ ಮಾತ್ರ ಹೇಳ್ಬೇಡಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ, ನಿನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ದೇವ ಜನವೇ, ಇದು ಯಾಕೋಸ್ಕರ ಅಲ್ಲ, ನಿನ್ನ ಕುಟುಂಬದಲ್ಲಿ ಯೇಸು ಪ್ರಕಟ ಆಗಬೇಕು ಅಂತ, ನಿಮ್ಮ ಜೀವಿತದಲ್ಲಿ ಯೇಸು ಪ್ರಕಟ ಆಗಬೇಕು ಅಂತ ಆತನು ಬಯಸ್ತಾ ಇದ್ದಾರೆ. ಯೇಸು ನಿಮ್ಮ ಮುಖಾಂತರ ಮಹಿಮೆ ಹೊಂದಬೇಕು ಅಂತ ಆತನು ಬಯಸ್ತಾ ಇದ್ದಾರೆ. ಈ ಸಮಯ ನಿಮ್ಮ ಅದ್ಭುತವಾದಂಥ ಸಮಯ. ಈ ಸಮಯ ಇದು ನಿಮ್ಮ ಕುಟುಂಬದ ಸಮಯವಾಗಿದೆ. ಕರ್ತನಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ರಿ. ನಿಮ್ಮ ಕೈಗಳು, ನಿಮ್ಮ ಹೃದಯಗಳು ಕರ್ತನ ಮುಂದೆ ಎತ್ತಲ್ಪಡಲಿ. ಆಮೇಲೆ ದೇವರ ಪ್ರಸನ್ನತೆಯಲ್ಲಿ ನೀವು ಸರೆಂಡರ್ ಆಗ್ರಿ, ನಿಮ್ಮನ್ನು ಸಮರ್ಪಿಸಿಕೊಡ್ರಿ. ಕರ್ತನ ಕರವು ನಿಮ್ಮ ಜೊತೆಯಲ್ಲಿರಲಿ.